ಗ್ರಾಹಕರಿಗೆ ಸರ್ಕಾರ ಹಾಲಿನ ದರ ಏರಿಕೆಯ ಬರೆಯನ್ನ ಹಾಕಿದೆ. 1.5 ವರ್ಷದಲ್ಲಿ 3 ಬಾರಿ ದರ ಏರಿಕೆ ಮಾಡಿದೆ. ಹಾಲು ಒಕ್ಕೂಟಗಳಿಗೆ ಪ್ರೋತ್ಸಾಹಧನ ಬಿಡುಗಡೆ ಬಾಕಿ, ಗ್ರಾಹಕರ ಮೇಲೆ ದರ ಏರಿಕೆ ಅಸ್ತ್ರವನ್ನ ಸರ್ಕಾರ ಪ್ರಯೋಗಿಸಿದೆ. 1.5 ವರ್ಷದಿಂದ 3 ಸಲ ದರ ಏರಿಕೆಯನ್ನ ಮಾಡಿರೋದು. ಹಾಲು ಒಕ್ಕೂಟಗಳಿಗೆ ಪ್ರೋತ್ಸಾಹಧನ ಬಿಡುಗಡೆ ಬಾಕಿ ಇದೆ, ಆದ್ರೆ ಗ್ರಾಹಕರ ಮೇಲೆ ದರ ಏರಿಕೆ ಅಸ್ತ್ರವನ್ನ ಸರ್ಕಾರ 3 ಸಲ ವರ್ಷಕ್ಕೆ ಪ್ರಯೋಗ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಿದ್ದಕ್ಕೆ ಗದಾ ಪ್ರಹಾರ. ರಾಜ್ಯದ ಮೂಲೆ ಮೂಲೆಯಿಂದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಹಾಲಿನ ದರವನ್ನ 4 ರೂಪಾಯಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಂಡಿದೆ. ಹೀಗಾಗಿ ಇದು ರೈತರಿಗೆ ನೇರವಾಗಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯ ನಾನೀಗ ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಜನರು ಕೂಡ ಇಲ್ಲಿ ಡೈರಿಗೆ ಹಾಲನ್ನ ಹಾಕ್ತಾರೆ. ಎಷ್ಟೋ ಜನರಿಗೆ ಕೂಡ ಈಗ ಹಾಲಿನ ಪ್ರೋತ್ಸಾಹಧನ ಬರುವಂತ ಮಾಹಿತಿಯೇ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿದ್ದಾರೆ. ಸುಮಾರು ರಾಜ್ಯದಲ್ಲಿ 27ಕ್ಕೂ ಅಧಿಕ ರೈತರಿದ್ದಾರೆ. ಆದ್ರೆ ಇಲ್ಲಿ ಪ್ರೋತ್ಸಾಹಧನ, ಸರ್ಕಾರದ ಪ್ರೋತ್ಸಾಹಧನ ಇವರಿಗೆ ಸಿಗ್ತಿದೆಯಾ ಅನ್ನೋದನ್ನ ಸಿಗತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಜನ ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅಮ್ಮ, ನೀವು ಎಷ್ಟು ಹಾಲು ಹಾಕ್ತೀರಿ? ನಾವೊಂದು 6-7 ಲೀಟರ್ ಹಾಲು ಹಾಕೋರಿ. ಈಗ ಸರ್ಕಾರ ನಿಮ್ಗ 4 ರೂಪಾಯಿ ಹೆಚ್ಚಿಗೆ ಮಾಡೈತಿ, ಅದೇನ್ ರೊಕ್ಕ ಕೊಡತ್ತಾ? ಇಲ್ರಿ, ಕಮ್ಮಿ ಕೊಡತ್ಲೇ ನಾವ್ ಇಲ್ಲಿ ಹಾಕತ್ತೀವಿ ಅಷ್ಟಾರ. ಈಗ ನಿಮ್ಗ ಕೊಡ್ತೈತಿ, ನೀವು 4 ರೂಪಾಯಿ ನಿಮ್ಗೆ ಪ್ರೋತ್ಸಾಹಧನ ಸುಮಾರು ವರ್ಷದಿಂದ ಬರ್ತೈತಿ. ಇಲ್ರಿ, ಕೊಡತಿಲ್ರಿ, ಬರಂಗಿಲ್ರಿ. ಇಲ್ರಿ. ಇದು ಇಲ್ಲಿರುವಂತ ಹಾಲು ಉತ್ಪಾದಕರು ಹೇಳ್ತಿರೋದು. ಪ್ರಮುಖವಾಗಿ ಇಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಹಾಲಿನ ಪ್ರೋತ್ಸಾಹಧನ ಬರುವಂತ ಮಾಹಿತಿ ಕೂಡ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ನನ್ನ ಜೊತೆಗೆ ಇಲ್ಲಿ ಡೈರಿ ಮಾಲಕರು ಕೂಡ ಇರುವಂತದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಎಷ್ಟು ಹಾಲು ಕುಡಿಸ್ತೀರಿ ಅಂತ? ದಿನಕ್ಕೆ ಎಷ್ಟು ಜನ ಹಾಲು? ದಿನಕ್ಕ 300 ಲೀಟರ್ ಆಗ್ತೈತಿ ಸರ್. 300 ಲೀಟರ್ ಹಾಲು ಕೊಡ್ತಾರ ಮಂದಿ. ಮತ್ತ ಇಲ್ಲಿಂದ ಫ್ಯಾಟ್ 6 ಫ್ಯಾಟ್ಗ 47.50 ಐತ್ರಿ. ಮತ್ತ 6.5ಗ 54.80 ಐತ್ರಿ. ಅದಕ್ಕೆ ಹೆಚ್ಚಿಗೆ ರೇಟ್ ಆದ ಕೂಡಲೇ ನಂದಿನಿಗೆ ಯಾರು ಕೊಡೋದಿಲ್ರಿ. ಇದಿಷ್ಟು ಇಲ್ಲಿರುವಂತಹ ಜನ ಹೇಳ್ತಿರುವಂತದ್ದು. ಪ್ರಮುಖವಾಗಿ ದುರಸ್ತಲ್ಲಿ ಗಮನಿಸಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಹಾಲನ್ನ ಹಾಕ್ತಾರೆ. ಆದ್ರೆ ಕೆಎಂಎಫ್ ನಿಂದ ಇಲ್ಲಿ ಕಡಿಮೆ ದರವನ್ನ ಕೊಡಲಾಗ್ತಿದೆ. ಹಾಗಾಗಿ ಇಲ್ಲಿ ಯಾರು ಕೂಡ ಕೆಎಂಎಫ್ ಗೆ ಹಾಕೋದಿಲ್ಲ. ಸರ್ಕಾರ ಹೇಳುವ ಪ್ರಕಾರ ನಾವು ನೇರವಾಗಿ ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ವಿ, ಅದು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅನ್ನತ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದ ಬಹುತೇಕ ಜನರಿಗೆ ಈ ಪ್ರೋತ್ಸಾಹಧನದ ಮಾಹಿತಿ ಇಲ್ಲ. ಹೀಗಾಗಿ ಇವರು ಖಾಸಗಿ ಹಾಲು ಒಕ್ಕೂಟಕ್ಕೆ ಅಥವಾ ಖಾಸಗಿ ಹಾಲಿನ ಡೈರಿಗೆ ಹಾಲನ್ನ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗ್ರಾಹಕರಿಗೆ ಸರ್ಕಾರ ಹಾಲಿನ ದರ ಏರಿಕೆಯ ಬರೆಯನ್ನ ಹಾಕಿದೆ. 1.5 ವರ್ಷದಲ್ಲಿ 3 ಬಾರಿ ದರ ಏರಿಕೆ ಮಾಡಿದೆ. ಹಾಲು ಒಕ್ಕೂಟಗಳಿಗೆ ಪ್ರೋತ್ಸಾಹಧನ ಬಿಡುಗಡೆ ಬಾಕಿ, ಗ್ರಾಹಕರ ಮೇಲೆ ದರ ಏರಿಕೆ ಅಸ್ತ್ರವನ್ನ ಸರ್ಕಾರ ಪ್ರಯೋಗಿಸಿದೆ. 1.5 ವರ್ಷದಿಂದ 3 ಸಲ ದರ ಏರಿಕೆಯನ್ನ ಮಾಡಿರೋದು. ಹಾಲು ಒಕ್ಕೂಟಗಳಿಗೆ ಪ್ರೋತ್ಸಾಹಧನ ಬಿಡುಗಡೆ ಬಾಕಿ ಇದೆ, ಆದ್ರೆ ಗ್ರಾಹಕರ ಮೇಲೆ ದರ ಏರಿಕೆ ಅಸ್ತ್ರವನ್ನ ಸರ್ಕಾರ 3 ಸಲ ವರ್ಷಕ್ಕೆ ಪ್ರಯೋಗ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಿದ್ದಕ್ಕೆ ಗದಾ ಪ್ರಹಾರ. ರಾಜ್ಯದ ಮೂಲೆ ಮೂಲೆಯಿಂದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಹಾಲಿನ ದರವನ್ನ 4 ರೂಪಾಯಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಂಡಿದೆ. ಹೀಗಾಗಿ ಇದು ರೈತರಿಗೆ ನೇರವಾಗಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯ ನಾನೀಗ ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಜನರು ಕೂಡ ಇಲ್ಲಿ ಡೈರಿಗೆ ಹಾಲನ್ನ ಹಾಕ್ತಾರೆ. ಎಷ್ಟೋ ಜನರಿಗೆ ಕೂಡ ಈಗ ಹಾಲಿನ ಪ್ರೋತ್ಸಾಹಧನ ಬರುವಂತ ಮಾಹಿತಿಯೇ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು
ರೈತರಿದ್ದಾರೆ. ಸುಮಾರು ರಾಜ್ಯದಲ್ಲಿ 27ಕ್ಕೂ ಅಧಿಕ ರೈತರಿದ್ದಾರೆ. ಆದ್ರೆ ಇಲ್ಲಿ ಪ್ರೋತ್ಸಾಹಧನ, ಸರ್ಕಾರದ ಪ್ರೋತ್ಸಾಹಧನ ಇವರಿಗೆ ಸಿಗ್ತಿದೆಯಾ ಅನ್ನೋದನ್ನ ಏನು ಸಿಗತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಜನ ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅಮ್ಮ, ನೀವು ಎಷ್ಟು ಹಾಲು ಹಾಕ್ತೀರಿ? ನಾವೊಂದ್ 6-7 ಲೀಟರ್ ಹಾಲು ಹಾಕೋರಿ. ದಿನ ಈಗ ಸರ್ಕಾರ ನಿಮ್ಗ 4 ರೂಪಾಯಿ ಹೆಚ್ಚಿಗೆ ಮಾಡೈತಿ, ಅದೇನ್ ರೊಕ್ಕ ಕೊಡತ್ತಾ? ಇಲ್ರಿ, ಅವ್ರ ಕಮ್ಮಿ ಕೊಡತ್ಲೇ ನಾವ್ ಇಲ್ಲಿ ಹಾಕತ್ತವ್ರಿ. ಅಷ್ಟ. ಈಗ ನಿಮ್ಗ ಕೊಡ್ತೈತಿ, ನೀವು 4 ರೂಪಾಯಿ ನಿಮ್ಗೆ ಪ್ರೋತ್ಸಾಹಧನ ಸುಮಾರು ವರ್ಷದಿಂದ ಬರ್ತೈತಿ. ಇಲ್ರಿ, ಕೊಡೋದಿಲ್ರಿ, ಬರಂಗಿಲ್ರಿ. ಇಲ್ರಿ. ಇದು ಇಲ್ಲಿರುವಂತ ಹಾಲು ಉತ್ಪಾದಕರು ಹೇಳ್ತಿರೋದು. ಪ್ರಮುಖವಾಗಿ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಾಲಿನ ಪ್ರೋತ್ಸಾಹಧನ ಬರುವಂತ ಮಾಹಿತಿ ಕೂಡ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ನನ್ನ ಜೊತೆಗೆ ಇಲ್ಲಿ ಏನು ಡೈರಿಯ ಮಾಲಕರು ಕೂಡ ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಎಷ್ಟು ಹಾಲು ಕುಡಿಸ್ತೀರಿ ಅಂತ? ದಿನಕ್ಕೆ ಎಷ್ಟು ಜನ ಹಾಲು? ದಿನಕ್ಕ 300 ಲೀಟರ್ ಆಗ್ತೈತಿ ಸರ್. 300 ಲೀಟರ್ ಹಾಲು ಕೊಡ್ತಾರ ಮಂದಿ. ಮತ್ತ ಇಲ್ಲಿಂದ ಫ್ಯಾಟ್ 6 ಫ್ಯಾಟ್ಗ 47.50 ಪೈಸೆ ಐತ್ರಿ. ಮತ್ತ 6.5ಗ 54.80 ಪೈಸೆ ಐತ್ರಿ. ಅದಕ್ಕೆ ಹೆಚ್ಚಿಗೆ ರೇಟ್ ಆದ ಕೂಡಲೇ ನಂದಿನಿಗೆ ಯಾರು ಕೊಡೋದಿಲ್ರಿ. ಇದಿಷ್ಟು ಇಲ್ಲಿರುವಂತಹ ಜನ ಹೇಳ್ತಿರುವಂತದ್ದು. ಪ್ರಮುಖವಾಗಿ ದುರಸ್ತಲ್ಲಿ ಗಮನಿಸಬಹುದು, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಹಾಲನ್ನ ಹಾಕ್ತಾರೆ. ಆದ್ರೆ ಕೆಎಂಎಫ್ ನಿಂದ ಇಲ್ಲಿ ಕಡಿಮೆ ದರವನ್ನ ಕೊಡಲಾಗ್ತಿದೆ. ಹಾಗಾಗಿ ಇಲ್ಲಿ ಯಾರು ಕೂಡ ಕೆಎಂಎಫ್ ಗೆ ಹಾಕೋದಿಲ್ಲ. ಸರ್ಕಾರ ಹೇಳುವ ಪ್ರಕಾರ ನಾವು ನೇರವಾಗಿ ಏನು ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ವಿ, ಅದು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅನ್ನತ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದ ಬಹುತೇಕ ಜನರಿಗೆ ಈ ಪ್ರೋತ್ಸಾಹಧನದ ಮಾಹಿತಿ ಇಲ್ಲ. ಹೀಗಾಗಿ ಇವರು ಖಾಸಗಿ ಹಾಲು ಒಕ್ಕೂಟಕ್ಕೆ ಅಥವಾ ಖಾಸಗಿ ಹಾಲಿನ ಡೈರಿಗೆ ಹಾಲನ್ನ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗ್ರಾಹಕರಿಗೆ ಸರ್ಕಾರ ಹಾಲಿನ ದರ ಏರಿಕೆಯ ಬರೆಯನ್ನ ಹಾಕಿದೆ. 1.5 ವರ್ಷದಲ್ಲಿ 3 ಬಾರಿ ದರ ಏರಿಕೆ ಮಾಡಿದೆ. ಹಾಲು ಒಕ್ಕೂಟಗಳಿಗೆ ಪ್ರೋತ್ಸಾಹಧನ ಬಿಡುಗಡೆ ಬಾಕಿ, ಗ್ರಾಹಕರ ಮೇಲೆ ದರ ಏರಿಕೆ ಅಸ್ತ್ರವನ್ನ ಸರ್ಕಾರ ಪ್ರಯೋಗಿಸಿದೆ. 1.5 ವರ್ಷದಿಂದ 3 ಸಲ ದರ ಏರಿಕೆಯನ್ನ ಮಾಡಿರೋದು. ಹಾಲು ಒಕ್ಕೂಟಗಳಿಗೆ ಪ್ರೋತ್ಸಾಹಧನ ಬಿಡುಗಡೆ ಬಾಕಿ ಇದೆ. ಆದ್ರೆ ಗ್ರಾಹಕರ ಮೇಲೆ ದರ ಏರಿಕೆ ಅಸ್ತ್ರವನ್ನ ಸರ್ಕಾರ 3 ಸಲ ವರ್ಷಕ್ಕೆ ಪ್ರಯೋಗ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಿದ್ದಕ್ಕೆ ಗದಾ ಪ್ರಹಾರ. ರಾಜ್ಯದ ಮೂಲೆ ಮೂಲೆಯಿಂದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ. ಹಾಲಿನ ದರವನ್ನ 4 ರೂಪಾಯಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನ ಕೈಗೊಂಡಿದೆ. ಹೀಗಾಗಿ ಇದು ರೈತರಿಗೆ ನೇರವಾಗಿ ಸಿಗತ್ತಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಿರುವಂತದ್ದು. ಸದ್ಯ ನಾನೀಗ ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂತದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಜನರು ಕೂಡ ಇಲ್ಲಿ ಡೈರಿಗೆ ಹಾಲನ್ನ ಹಾಕ್ತಾರೆ. ಎಷ್ಟೋ ಜನರಿಗೆ ಕೂಡ ಈಗ ಹಾಲಿನ ಪ್ರೋತ್ಸಾಹಧನ ಬರುವಂತ ಮಾಹಿತಿಯೇ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿದ್ದಾರೆ. ಸುಮಾರು ರಾಜ್ಯದಲ್ಲಿ 27ಕ್ಕೂ ಅಧಿಕ ರೈತರಿದ್ದಾರೆ. ಆದ್ರೆ ಇಲ್ಲಿ ಪ್ರೋತ್ಸಾಹಧನ, ಸರ್ಕಾರದ ಪ್ರೋತ್ಸಾಹಧನ ಇವರಿಗೆ ಸಿಗ್ತಿದೆಯಾ ಅನ್ನೋದನ್ನ ಏನು ಸಿಗತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಜನ ಇದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ತೀನಿ. ಅಮ್ಮ, ನೀವು ಎಷ್ಟು ಹಾಲು ಹಾಕ್ತೀರಿ? ನಾವೊಂದ್ 6-7 ಲೀಟರ್ ಹಾಲು ಹಾಕೋರಿ. ದಿನ ಈಗ ಸರ್ಕಾರ ನಿಮ್ಗ 4 ರೂಪಾಯಿ ಹೆಚ್ಚಿಗೆ ಮಾಡೈತಿ, ಅದೇನ್ ರೊಕ್ಕ ಕೊಡತ್ತಾ? ಇಲ್ರಿ, ಅವ್ರ ಕಮ್ಮಿ ಕೊಡತ್ಲೇ ನಾವ್ ಇಲ್ಲಿ ಹಾಕತ್ತವ್ರಿ. ಅಷ್ಟ. ಈಗ ನಿಮ್ಗ ಕೊಡ್ತೈತಿ, ನೀವು 4 ರೂಪಾಯಿ ನಿಮ್ಗೆ ಪ್ರೋತ್ಸಾಹಧನ ಸುಮಾರು ವರ್ಷದಿಂದ ಬರ್ತೈತಿ. ಇಲ್ರಿ, ಕೊಡೋದಿಲ್ರಿ, ಬರಂಗಿಲ್ರಿ. ಇಲ್ರಿ. ಇದು ಇಲ್ಲಿರುವಂತ ಹಾಲು ಉತ್ಪಾದಕರು ಹೇಳ್ತಿರೋದು. ಪ್ರಮುಖವಾಗಿ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಾಲಿನ ಪ್ರೋತ್ಸಾಹಧನ ಬರುವಂತ ಮಾಹಿತಿ ಕೂಡ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ನನ್ನ ಜೊತೆಗೆ ಇಲ್ಲಿ ಏನು ಡೈರಿಯ ಮಾಲಕರು ಕೂಡ ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಎಷ್ಟು ಹಾಲು ಕುಡಿಸ್ತೀರಿ ಅಂತ? ದಿನಕ್ಕೆ ಎಷ್ಟು ಜನ ಹಾಲು? ದಿನಕ್ಕ 300 ಲೀಟರ್ ಆಗ್ತೈತಿ ಸರ್. 300 ಲೀಟರ್ ಹಾಲು ಕೊಡ್ತಾರ ಮಂದಿ. ಮತ್ತ ಇಲ್ಲಿಂದ ಫ್ಯಾಟ್ 6 ಫ್ಯಾಟ್ಗ
50 ಪೈಸೆ ಐತ್ರಿ ಮತ್ತೆ 6.5ಗ 54 80 ಪೈಸೆ ಐತ್ರಿ. ಅದಕ್ಕೆ ಹೆಚ್ಚಿಗೆ ರೇಟ್ ಆದ ಕೂಡಲೇ ನಂದಿನಿಗೆ ಯಾರು ಕೊಡೋದಿಲ್ರಿ. ಇದಿಷ್ಟು ಇಲ್ಲಿರುವಂತಹ ಜನ ಹೇಳುತ್ತಿರುವಂತದ್ದು. ಪ್ರಮುಖವಾಗಿ ದುರಸ್ತಲ್ಲಿ ಗಮನಿಸುವುದು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಹಾಲನ್ನ ಹಾಕ್ತಾರೆ. ಆದ್ರೆ ಕೆಎಂಎಫ್ ನಿಂದ ಇಲ್ಲಿ ಕಡಿಮೆ ದರವನ್ನ ಕೊಡಲಾಗ್ತಿದೆ. ಹಾಗಾಗಿ ಇಲ್ಲಿ ಯಾರು ಕೂಡ ಕೆಎಂಎಫ್ ಗೆ ಹಾಕೋದಿಲ್ಲ. ಸರ್ಕಾರ ಹೇಳುವ ಪ್ರಕಾರ ನಾವು ನೇರವಾಗಿ ಏನು ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ವಿ ಅದು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅನ್ನತ್ತಾರೆ. ಆದ್ರೆ ಗ್ರಾಮೀಣ ಪ್ರದೇಶದ ಬಹುತೇಕ ಜನರಿಗೆ ಈ ಪ್ರೋತ್ಸಾಹ ಧನದ ಮಾಹಿತಿ ಇಲ್ಲ. ಹೀಗಾಗಿ ಇವರು ಖಾಸಗಿ ಹಾಲು ಒಕ್ಕೂಟಕ್ಕೆ ಅಥವಾ ಖಾಸಗಿ ಹಾಲಿನ ಡೈರಿಗೆ ಹಾಲನ್ನ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.